ಗೋಧಿ ಕಜ್ಜಾಯ ಮಾಡಲಿಕ್ಕೆ 3 ಕಪ್ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಕಪ್ ಅಳತೆನಾದರೂ ಹಾಕಿ, ಇಲ್ಲಾಂದರೆ ಒಂದು ಲೋಟದ ಅಳತೆಲಾದರೂ ಸರಿಯೇ, ಆದರೆ ಮೆಜರ್ಮೆಂಟ್ ಒಂದೇ ರೀತಿಯಲ್ಲಿ. ಈಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಗೆ 1 ಕಪ್ಪು ತುರಿದಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ. ಹಾಗೆ ಇಲ್ಲಿ 2 ಏಲಕ್ಕಿ ಬಾಳೆಯನ್ನು ತಗೊಂಡಿದ್ದೀನಿ. ಅದನ್ನು ಹಾಗೆ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕಿದ್ದೀನಿ. ಒಂದು ವೇಳೆ ಪಚ್ಚೆ ಬಾಳೆಹಣ್ಣಿದ್ರೂ ಕೂಡ ಹಾಕ್ಬೋದು, ಹಾಗೆ ರಸಬಾಳೆಹಣ್ಣಿದ್ರೂ ಕೂಡ ಹಾಕ್ಬೋದು. ಈಗ ನಾನು ಯಾವ ಕಪ್ನಲ್ಲಿ ಗೋಧಿ ಹಿಟ್ಟನ್ನು ಅಳತೆ ಮಾಡಿದ್ನೋ ಅದೇ ಕಪ್ನಲ್ಲಿ 2 ಕಪ್ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ ನೀರನ್ನು ಹಾಕಿದ್ದೀನಿ. ಬೆಲ್ಲ ನೀರಲ್ಲಿ ಕರಗಿದ ನಂತರ ಇದನ್ನು ಈಗ ನಾನು ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಬೆಲ್ಲದಲ್ಲಿ ಒಂದು ಕಸ ಕಡ್ಡಿ ಇಲ್ಲದೇ ಇರೋದ್ರಿಂದ ನಾನು ಈ ರೀತಿ ಹಾಕಿದ್ದೀನಿ. ಮತ್ತು ನಾನೀಗ ಇದನ್ನೆಲ್ಲವನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ಪೂನ್ನ ಸಹಾಯದಿಂದ ಆಗೋದಿಲ್ಲ, ಆದ್ದರಿಂದ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೀರು ಹಾಕ್ಬಿಟ್ರೆ ನಿಮಗೆ ಒಂದು ಬೋಂಡದ ಶೇಪಲ್ಲಿ ಬರೋದಿಲ್ಲ. ಆದ್ದರಿಂದ ಇದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿಯೇ ಈ ಒಂದು ಮಿಶ್ರಣವನ್ನು ಕಲಿಸ್ಕೋಬೇಕು. ಸೊ ನಾನೀಗ ಕಲಸಿಟ್ಟಿದ್ದೀನಿ ನೋಡಿ, ಈ ರೀತಿ ಬರಬೇಕು. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಎಳ್ಳನ್ನು ಹಾಕ್ತಾಯಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಚಿಟಿಗೆಯಷ್ಟು ಅಡುಗೆ ಸೋಡಾವನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಸಹ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ವಲ್ಪ ನನಗೆ ಗಟ್ಟಿಯಾಗಿದೆ, ಆದ್ದರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರಬೇಕು. ಅದನ್ನು ನಾವು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಈ ರೀತಿ ಬಿಡಬೇಕು. ಅದಕ್ಕೆ ನಾವು ಮಿಶ್ರಣವನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಇದೊಂದು ಸೈಡಲ್ಲಿ ಇರಲಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದು ಸೈಡಲ್ಲಿ ಎತ್ಕೊಂಡು ಇದನ್ನು ಈ ರೀತಿ ಬಿಡಬೇಕು. ಸ್ವಲ್ಪನೇ ತಗೊಂಡು ಈ ರೀತಿ ನಿಧಾನವಾಗಿ ಬಿಡಿ. ಏಕೆಂದರೆ ಇದು ಉಂಡೆ ಆಕಾರದಲ್ಲಿ ಬರಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಒಂದು ವೇಳೆ ನೀವು ನೀರು ಥರ ಮಾಡ್ಕೊಂಬಿಟ್ರೆ ಅದು ಚಪ್ಪಟೆ ಆಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಮಾಡ್ಕೊಳ್ಳಿ. ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಬೇಕು. ಯಾಕೆಂದರೆ ಗೋಧಿ ಆದಷ್ಟು ಬೇಗ ಕಪ್ಪಾಗಿಬಿಡುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಇದನ್ನು ಬೇಯಿಸ್ಕೋಬೇಕು. ಮೇಲ್ಗಡೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಬರುತ್ತೆ ಈ ಗೋಧಿ ಕಜ್ಜಾಯ. ಮತ್ತು ಹಾಗೆ ಬಾಯಿಗೆ ತೆಂಗಿನಕಾಯಿ ತುರಿಗಳು ಕೂಡ ಸಿಗುತ್ತೆ. ಒಂದು ವೇಳೆ ನಿಮಗೆ ತೆಂಗಿನಕಾಯಿ ತುರಿ ಹಾಕೋದು ಇಷ್ಟ ಇಲ್ಲ ಅಂದರೆ ಅದನ್ನು ಪೀಸಸ್ ಮಾಡಿ ಕೂಡ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಪೀಸಸ್ ಮಾಡಿ ಆ ತೆಂಗಿನಕಾಯಿಗಳನ್ನ ಹಾಕೋದ್ರಿಂದ ಮಧ್ಯದಲ್ಲಿ ತಿನ್ನಬೇಕಾದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಬೆಂದಿದೆ. ಈಗ ಮತ್ತೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಹೀಗೆ ಎಲ್ಲವನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಇದು 2 ದಿನ ಆದರೂ ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಗೋಧಿ ಕಜ್ಜಾಯ. ಒಂದು ಸರಿ ಮನೆಯಲ್ಲಿ ಮಾಡಿ ಕೊಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈಸಿ ರೆಸಿಪಿಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.